ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಸಿಹಿಯಾಗಿರೋಂಥ ಈ ಬಾದುಷಾನ ಮನೆಯಲ್ಲೇ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನು ಹೇಳಿರೋಂಥ ಮೆಷರ್ಮೆಂಟ್ನ ನೀವು ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ರು ಕೂಡ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬಾದುಷಾ ಮಾಡ್ಕೊಳ್ಳೋಕ್ಕೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊತಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡಿ ತಗೊಳ್ಳಿ ಹಿಟ್ಟನ್ನ. ಸೊ ಆವಾಗ ಕರೆಕ್ಟಾಗಿ ಮೆಷರ್ಮೆಂಟ್ಸ್ ಬರುತ್ತೆ. ಸೊ ಹಾಗೆ ಬೇಕಿಂಗ್ ಸೋಡಾ ಬಂದು 1 ಪಿಂಚ್ ಆಗೋಷ್ಟು ಹಾಕೊತಿದ್ದೀನಿ, ಅಂದರೆ ಅಡುಗೆ ಸೋಡಾ. ಇದು ಬಂದು ಬೇಕಿಂಗ್ ಪೌಡರ್ ಹಾಕೊತಿದ್ದೀನಿ 1/4 ಚಮಚದಷ್ಟು. ಹಾಗೆ 1/4 ಕಪ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಹಾಕೋಬೋದು. ಸೊ ಇಲ್ಲಿ ನಾನು ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ 1/4 ಕಪ್ ಆಗೋಷ್ಟು. ಸೊ ಹಾಕ್ಕೊಂಡು ಇದಕ್ಕೇನೆ 1/4 ಕಪ್ ಆಗೋಷ್ಟು ಮೊಸರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಡಿ. ಸೊ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ನಾದಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ರಲ್ಲ ರೆಡಿಯಾಗಿ ಹೋಗಿದೆ. ಇವಾಗ ಇದನ್ನು ಒಂದು 10 ರಿಂದ 15 ನಿಮಿಷ ನಾವು ನೆನೆಯಾಗಿ ಬಿಡೋಣ. ಸೊ ಅಷ್ಟರಲ್ಲಿ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಾಕಕ್ಕೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊತಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯಾಗಿ ಬಿಡೋಣ. ಸೊ ಒಂದು 10 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಈ ರೀತಿ ಸ್ಟಿಕ್ಕಿ ಆಗಿರಬೇಕು, ನೀವೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಸ್ಟಿಕ್ಕಿಯಾಗಿ ಬಂದರೆ ಸಾಕು. ಇವಾಗ ಇದಕ್ಕೇನೆ ಏಲಕ್ಕಿನ ಕೂಡ ಹಾಕ್ಕೊತಿದ್ದೀನಿ. ಹಾಗೆ ಒಂದು 10 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ಜ್ಯೂಸನ್ನ ಕೂಡ ಆ್ಯಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು 15 ನಿಮಿಷ ಆಗಿದೆ. ಸೊ ಬಾದುಷಾನ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ತೊಗೊಳ್ಳಿ. ಚಿಕ್ಕದು ಅಥವಾ ದೊಡ್ಡದು ತೊಗೊಂಡು ಈ ರೀತಿ ಚೆನ್ನಾಗಿ ಬಾಲ್ ಶೇಪ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡ್ತಿದ್ರೆ ಈ ರೀತಿ ಮಿಡಿಲಲ್ಲಿ ಒಂದು ಹೋಲ್ನ ಮಾಡ್ಕೊಳ್ಳಿ ಎರಡೂ ಕಡೆನೂ. ಸೊ ಇದೇ ರೀತಿ ಎಲ್ಲ ಕೂಡ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಕಾಯಕ್ಕಿರಬಾರ್ದು, ನೀವು ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕಷ್ಟೇ. ಸೊ ಆ ಟೈಮಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಾದುಷಾನ ಹಾಕ್ಕೊಳ್ಳಿ. ಸೊ ಇದನ್ನು ಫ್ರೈ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬ ಲೋ ಫ್ಲೇಮಲ್ಲೇ ಇರಬೇಕು. ಹಾಗೆ ಎಣ್ಣೆ ತುಂಬ ಕಮ್ಮಿ ಬಿಸಿ ಇರಬೇಕು, ಆವಾಗಲೇ ಹಾಕ್ಕೊಳ್ಳಿ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದಾಗದೆ ಮೇಲೆ ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಬಾದುಷಾನ ಈ ರೀತಿ ಹಾಕ್ಕೊಂಡು ಸೊ ಇವಾಗ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಆ ಕಡೆ ಎರಡೂ ಕಡೆನೂ ಫ್ರೈ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ಬಾದುಷಾ ನೋಡ್ತಿದ್ರೇ ಕಲರ್ ಎಷ್ಟು ಚೆನ್ನಾಗಿದೆ. ಸೊ ಈ ರೀತಿ ಕಲರ್ ಬಂದಮೇಲೆ ಪಾಕಕ್ಕೆ ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಬಿಸಿನೇ ಇರಬೇಕು. ನಾವು ಮಾಡಿ ಇಟ್ಕೊಂಡಿರುವಂಥ ಶುಗರ್ ಸಿರಪ್ ಇದೆಯಲ್ಲ ಸ್ವಲ್ಪ ಬಿಸಿನೇ ಇರಬೇಕು, ಇಲ್ಲಾಂದರೆ ಇದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಿದೆ ಅಂದರೆ ನೀವು ಮತ್ತೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಬಾದುಷಾನ ಹಾಕ್ಕೊಂಡು ಒಂದು 2 ನಿಮಿಷ ಇಟ್ಟರೆ ಸಾಕು. ಟೇಸ್ಟಿಯಾಗಿರುವಂಥ ಬಾದುಷಾ ರೆಡಿಯಾಗೋಗುತ್ತೆ. ಸೊ ನೋಡೋರೆಲ್ಲ ಈಸಿಯಾಗಿ ಟೇಸ್ಟಿಯಾಗಿ ಸಿಹಿಯಾಗಿರುವಂಥ ಈ ಬಾದುಷಾನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.